ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಒಂದು ಉಡುಪಿಯ ವಿಶಿಷ್ಟವಾದ ದೇಗುಲಕ್ಕೆ ಬಂದಿದ್ದೇವೆ. ದಸರಾ ಸಂಭ್ರಮಕ್ಕೆ ಇಲ್ಲಿ ಲಕ್ಷಾಂತರ ಜನರನ್ನು ಕೈ ಬೀಸಿ ಕರೆಯುವಂತಹ ದೇಗುಲ, ಅದುವೇ ನಮ್ಮ ಉಡುಪಿಯ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ನೋಡಿ, ನಿಮಗೆ ಬರ್ತಾ ಇರಬೇಕಾದ್ರೆ ಕಾಣ್ತಾ ಇರ್ಬೋದು, ಅಲ್ಲಲ್ಲಿ ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ರೋಡಿಗೆ. ತುಂಬಾನೇ ವಿಶಿಷ್ಟವಾಗಿ ಕಾಣ್ತದೆ. ನೋಡಿ, ದೇವಸ್ಥಾನದ ಒಳಗೆ ಬರ್ಬೇಕಾದ್ರೆ ಇಲ್ಲಿ ಅಂಬಾರಿಯನ್ನು ಹಿಡಿದಂತಹ ಒಂದು ದೊಡ್ಡ ಆನೆ ಕಾಣ್ತದೆ. ಇದು ಕೂಡ ನ್ಯಾಚುರಲ್ ಆಗಿದೆ. ನೋಡಿ ಎಷ್ಟು ಚಂದ ಮಾಡಿದ್ದಾರೆ. ಹಾಗೇನೆ ದೇವರ ದರ್ಶನ ಮಾಡಲಿಕ್ಕೆ ಹೋಗುವ ಒಳಗೆ ತುಂಬ ಜನ ಸೇರಿದ್ದಾರೆ. ಅಂದರೆ ಇಲ್ಲಿ ದಸರಾ ಅಂದರೆ ಭಾರಿ ಒಂದು ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಕಾರ್ಯಕ್ರಮ. ನೋಡಿ, ದೇವಸ್ಥಾನದ ಪಕ್ಕದಲ್ಲಿ ವಿಶಿಷ್ಟವಾಗಿ ತಯಾರಿಯೆಲ್ಲ ಮಾಡಿ ನವದುರ್ಗಿಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನವದುರ್ಗಿಯರನ್ನು ನೋಡಲಿಕ್ಕೆ ಚಂದ. ನೋಡಿ ಎಷ್ಟು ಚಂದ ಇದ್ದಾರೆ. ಅಂದರೆ ಆ ಮುಖ ಎಲ್ಲ ಉಂಟಲ್ಲ, ತುಂಬ ನ್ಯಾಚುರಲ್ ಆಗಿ ಕಾಣ್ತದೆ. ಆ ನವದುರ್ಗಿಯರು ಯಾರಂತ ಹೇಳಿ ಆ ದೇವಿಯರ ಎದುರುಗಡೆ ಹೆಸರು ಕೂಡ ಹಾಕಿದ್ದಾರೆ. ಶೈಲಪುತ್ರಿ, ಹಾಗೆ ಬೇರೆ ಬೇರೆ ಹೆಸರು ಇದೆ, ಬ್ರಹ್ಮಚಾರಿಣಿ ಹಾಗೆಲ್ಲ ಇದೆ, ಶಾರದಮ್ಮ. ಹಾಗೆ ತುಂಬ ಚಂದ ಕಾಣ್ತದೆ. ವ್ಯವಸ್ಥೆ ಎಲ್ಲ ಭಾರಿ ಚಂದ ಮಾಡಿದ್ದಾರೆ. ಅಂದ್ರೆ ಎಷ್ಟು ಲಕ್ಷಾಂತರ ಜನ ಬಂದ್ರೆ ಕೂಡ ಏನು ನೂಕು ನುಗ್ಲಿಲ್ಲ, ಏನಿಲ್ಲ. ಶಾರದಮ್ಮನ ಹತ್ತಿರದಿಂದ ನೋಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಒಂದೊಂದು ದೇವಿಯ ಮೂರ್ತಿ ಕೂಡ ಜನರನ್ನು ಆಕರ್ಷಿಸ್ತದೆ, ಅಷ್ಟು ಚಂದ ನ್ಯಾಚುರಲ್ ಆಗಿದೆ. ನೋಡಿ, ಶಾರದಮ್ಮನ ಎದುರುಗಡೆನೆ ಒಂದು ಸ್ಟೇಜ್ ಇದೆ. ಹಾಗೆ ಇಲ್ಲಿ 2 ಸ್ಟೇಜ್ ಹಾಕಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ. ನಂಗೊಂದು ಇಲ್ಲಿ ಸೀಟ್ ಸಿಕ್ಕಿದೆ. ನಾನು ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ನೋಡ್ಲಿಕ್ಕೆ ಕೂತೆ. ದಿನಾಲು ಒಂದೊಂದು ಕಾರ್ಯಕ್ರಮ ನಡೀತಾ ಇರ್ತದೆ. ಅಂದ್ರೆ ಅಲ್ಲಲ್ಲಿ ಬೋರ್ಡ್ ಎಲ್ಲ ಉಂಟು. ಹಾಗೇನೆ ಈ ಸ್ವಯಂ ಸೇವಕರನ್ನೆಲ್ಲ ಇಟ್ಟಿದ್ದಾರೆ. ಹಾಗೇನೆ ಇಲ್ಲಿ ವಸ್ತು ಪ್ರದರ್ಶನ ಕೂಡ ಉಂಟು. ನಾವು ಅಲ್ಲಿ ಹೋಗಿ ನೋಡುವ ಹೇಗೆಲ್ಲ ಉಂಟಂತ ಹೇಳಿ. ಏನುಂಟು ಏನಿಲ್ಲ ಅಂತ ಹೇಳಲಿಕ್ಕಿಲ್ಲ. ನೋಡಿ, ಫಸ್ಟಿಗೆ ಬಂದಾಗ ಗಿಡ ಎಲ್ಲ ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಗಿಡ. ಹಾಗೆ ಈ ಕೆಲವೆಲ್ಲ ಮಾಡೆಲ್ಗಳನ್ನು ಇಟ್ಟಿದ್ದಾರೆ. ಅಂದ್ರೆ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನೆಲ್ಲ ಮಕ್ಕಳಿಗೆ ಕೊಟ್ರೆ ಒಳ್ಳೇದು, ಏನ್ ತಿನ್ಬಾರ್ದು ಮಕ್ಕಳು, ಈ ಕುರ್ಕುರೆ ಅಂತದೆಲ್ಲ ಮಾಡೆಲ್ ಹಾಕಿ ಅದರ ಕೆಳಗಡೆ ಬರೆದಿಟ್ಟಿದ್ದಾರೆ. ನೀತಿ ಪಾಠ ಹೇಳುವಂತಿದೆ ಅದು. ಹಾಗೆ ನಾವು ಮುಂದಕ್ಕೆ ಬಂದ್ರೆ ವಿಕಲಚೇತನರ ಪ್ರತಿಭೆಗೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅವರು ಮಾಡಿದಂತಹ ಪ್ರಾಡಕ್ಟ್ಗಳನ್ನ ಸೇಲಿಗಿಟ್ಟಿದ್ದಾರೆ. ಹಾಗೆಯೇ ಈ ಹಳೆಯ ಕಾಲದ ವಸ್ತುಗಳು ನೋಡಿ, ಈಗ ನೋಡ್ಲಿಕ್ಕಂತೂ ಸಿಗ್ಲಿಕ್ಕೆ ಇಲ್ಲ. ನಾವಂದ್ರೆ ಮೊದಲೆಲ್ಲ ಗದ್ದೆಯಲ್ಲಿ ಹಾಕ್ತಿದ್ದಂತಹ ವಸ್ತುಗಳಿದು, ಅದನ್ನ ತಲೆಗಿಡುವಂಥದ್ದು. ಹಾಗೆ ಮಳೆ ಬಂದಾಗ ನಾವು ತಲೆ ಮೇಲೆ ಹಾಕೊಂಡು ಹೋಗುವಂತಹ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಅಂದ್ರೆ ಇವಾಗೆಲ್ಲ ಅದನ್ನ ಮಾಡೋದೆಲ್ಲ ಭಾರಿ ಕಡಿಮೆ. ಮಗ್ಗದ ಸೀರೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸೇಲಿಗೆ ಕೂಡ ಇಟ್ಟಿದ್ದಾರೆ. ಸೇಲ್ ಮಾಡುವಂತವರು ನನ್ನ ಕರಾವಳಿ ಮಿರರ್ ಫ್ಯಾನ್ ಅಂತೆ. ನನ್ನನ್ನು ಅವರೇ ಕರೆದು ಮಾತಾಡಿಸ್ತಾ ಇದ್ದಾರೆ. ಖುಷಿ ಆಯ್ತು. ಹಾಗೆ ನಾನೊಂದು ಸೀರೆಯನ್ನ ಪರ್ಚೇಸ್ ಮಾಡಿದೆ. ನೋಡಿ, ಹಾಗೆ ಮುಂದೆ ಬಂದ್ರೆ ನಮಗೆ ವಿಧ ವಿಧವಾದ ಪಕ್ಷಿಗಳೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಕಲರ್ ಕಲರ್ ಪಕ್ಷಿಗಳು. ಅದರ ರೇಟ್ ಎಲ್ಲ ಹಾಕಿದ್ದಾರೆ. ಅಂದ್ರೆ ಇದನ್ನು ಸೇಲ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಕಾಣ್ಬೇಕು. ಆ ಗೂಡಿನ ಮೇಲ್ಗಡೆ ಎಲ್ಲ ರೇಟ್ ಹಾಕಿದ್ದಾರೆ. ಹಾಗೆ ನೋಡಿ, ಒಳಗೆ ಬರ್ತಾ ಇರ್ಬೇಕಾದ್ರೇನೆ ಅಕ್ವೇರಿಯಂ ಎಲ್ಲ ಇಟ್ಟಿದ್ದಾರೆ. ಅದರಲ್ಲಿ ಕಲರ್ ಕಲರ್ ಮೀನುಗಳೆಲ್ಲ ಕಾಣ್ತಾ ಉಂಟು ನಮ್ಗೆ. ಮೀನುಗಳು ನೋಡಿ, ಚಿಕ್ಕ ಸೈಜ್ನ ಮೀನಿದೆ. ನಂಗೆಲ್ಲ ಮೀನುಗಳದ ಹೆಸರು ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿರ್ಬೋದು ನೋಡುವವರಿಗೆ. ನೋಡಿ, ಚಿಕ್ಕ ಸೈಜ್ನ ಮೀನಿದೆ, ಹಾಗೆ ದೊಡ್ಡ ದೊಡ್ಡ ಸೈಜ್ನ ಮೀನೆಲ್ಲ ಇದೆ. ನೋಡಿ, ಹೊರಗಡೆ ಬರ್ಬೇಕಾದ್ರೆ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ಅವರಿಗೆ ಆಟ ಆಡ್ಲಿಕ್ಕೆ ಬೇಕಾದಂತಹ ಆಟಿಕೆಗಳೆಲ್ಲ ಉಂಟು. ದೊಡ್ಡ ದೊಡ್ಡ ತೊಟ್ಟಿಲೆಲ್ಲ ಉಂಟು ನೋಡಿ. ನಾವು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಚರ್ಮುರಿ ತಿನ್ನದೆ ವಾಪಸ್ ಬರೋದೇ ಇಲ್ಲ. ಒಂದು ಚರ್ಮುರಿ ತಗೊಳ್ಳುವ. ನಂಗಂತೂ ಉಚ್ಚಿಲ ದಸರಾ ಸಂಭ್ರಮಕ್ಕೆ ಬಂದು ಅದನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತು. ನೀವು ಕೂಡ ತಪ್ಪದೆ ಬನ್ನಿ. ನಾನಂತೂ ಇಲ್ಲಿ ಪ್ರತಿ ವರ್ಷ ಬರ್ಬೇಕಂತ ಹೇಳಿ ಡಿಸೈಡ್ ಮಾಡಿದೆ. ಇನ್ನು ನೆಕ್ಸ್ಟ್ ಇಯರ್ ಕೂಡ ಬರ್ಲಿಕ್ಕೆ ಉಂಟು. ಹಾಗೆ ನಮ್ಮ ಜೊತೆ ನೀವು ಕೂಡ ಬಂದು ಎಂಜಾಯ್ ಮಾಡಿ, ಹಾಗೇನೆ ದೇವರ ದರ್ಶನ ಕೂಡ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೆಚ್ಚು ಶೇರ್ ಮಾಡಿ. ನಾವು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.